ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಟಿಕೆಟ್ಗಾಗಿ ಮೂವರು ಅಭ್ಯರ್ಥಿಗಳ ಮಧ್ಯೆ ಪೈಪೋಟಿ ಏರ್ಪಟ್ಟಿದೆ. ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಕಣಕ್ಕಿಳಿತಾ ಇದ್ದಾರೆ. ಅವರ ಅಗೇನ್ಸ್ಟ್ ಯಾರು ಸ್ಪರ್ಧೆ ಮಾಡ್ತಾರೆ ಕಾಂಗ್ರೆಸ್ನಿಂದ ಅಂದ್ರೆ ಇಲ್ಲಿ ಬಹಳ ದೊಡ್ಡ ಸ್ಪರ್ಧೆ, ಹಗ್ಗ ಜಗ್ಗಾಟ, ಅದು ಕೂಡ ಮುಖಂಡರು ಮತ್ತೆ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗುವಷ್ಟರ ಮಟ್ಟಿಗೆ ಕ್ಷೇತ್ರದ ಕೈ ಮುಖಂಡರು ಮತ್ತೆ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗಿದೆ. ಮಾಜಿ ಸಿಎಂ ಎಂ ವೀರಪ್ಪ ಮೊಯ್ಲಿ, ರಕ್ಷಾರಾಮಯ್ಯ ಹಾಗೂ ಎನ್ಎಚ್ ಶಿವಶಂಕರ್ ರೆಡ್ಡಿ ತೀವ್ರ ಲಾಬಿ ನಡೆಸ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಟಿಕೆಟ್ಗಾಗಿ ವೀರಪ್ಪ ಮೊಯ್ಲಿ ಬಿಗಿಪಟ್ಟು ಹಿಡಿದಿದ್ದಾರೆ. ಇತ್ತ ರಕ್ಷಾರಾಮಯ್ಯಗೆ ಟಿಕೆಟ್ ಕೊಡಲೇಬಾರದು ಅಂತ ಮೊಯ್ಲಿ ಪಣ ತೊಟ್ಟಿದ್ರೆ, ಇನ್ನು ಸ್ಥಳೀಯರಾದಂತಹ ನನಗೆ ಟಿಕೆಟ್ ಬೇಕು ಅಂತ ಎನ್ಎಚ್ ಶಿವಶಂಕರ್ ರೆಡ್ಡಿ ಪಟ್ಟು ಹಿಡಿದಿದ್ದಾರೆ. ಇತ್ತ ಯುವ ಕಾಂಗ್ರೆಸ್ನ ಪ್ರತಿನಿಧಿ ನಾನು, ಯುವಕರಿಗೆ ಮನ್ನಣೆ ಕೊಡಬೇಕಾಗಿದೆ ಕಾಂಗ್ರೆಸ್ನಲ್ಲಿ. ಈ ನಿಟ್ಟಿನಲ್ಲಿ ಅಷ್ಟೇ ಅಲ್ಲ, ಯುವ ಸಬಲೀಕರಣದಲ್ಲಿ ನನ್ನ ಪಾತ್ರ ದೊಡ್ಡದು, ಹೀಗಾಗಿ ಯುವ ಕೋಟಾದ ಅಡಿಯಲ್ಲಿ ನನಗೆ ಟಿಕೆಟ್ ಕೊಡಬೇಕು ಅಂತ ರಕ್ಷಾರಾಮಯ್ಯ ಪಟ್ಟು ಹಿಡಿದಿದ್ದಾರೆ. ಇನ್ನು ಎನ್ಎಚ್ ಶಿವಶಂಕರ್ ರೆಡ್ಡಿ, ಚಿಕ್ಕಬಳ್ಳಾಪುರಕ್ಕೆ ಹೊರಗಿನವರ ಆಗಮನ ಬೇಡ, ನಾನು ಸ್ಥಳೀಯನಿದ್ದೇನೆ, ನನಗೆ ಕೊಡಿ ಟಿಕೆಟ್, ಈ ಬಾರಿ ಯಾವ ಕಾರಣಕ್ಕೂ ಕೂಡ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು. ಜೊತೆಗೆ ಡಾಕ್ಟರ್ ಕೆ ಸುಧಾಕರ್ ಪ್ರಭಾವದ ಎದುರು ನಾನಿಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದೇನೆ, ಹೀಗಾಗಿ ನನಗೆ ಆದ್ಯತೆ ಕೊಡಿ ಅಂತ ಶಿವಶಂಕರ್ ರೆಡ್ಡಿ ಕೇಳಿದ್ದಾರೆ. ಇನ್ನು ಎಂ ವೀರಪ್ಪ ಮೊಯ್ಲಿ ಖರ್ಗೆ ಅವರನ್ನ ಭೇಟಿಯಾಗಿ ತನಗೆ ಟಿಕೆಟ್ ಕೊಡಬೇಕು, ಯಾವ ಕಾರಣಕ್ಕೂ ಬೇರೆಯವ್ರಿಗೆ ಕೊಡಬಾರ್ದು ಅಂತ ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಸಹಜವಾಗಿ ಕುತೂಹಲ ಜೊತೆಗೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಇನ್ನೊಂದು ಕಡೆ ಚಿಕ್ಕಬಳ್ಳಾಪುರಕ್ಕಾಗಿ ಮಗನ ಪರ ಎಂಆರ್ ಸೀತಾರಾಮ್ ಲಾಬಿ ನಡೆಸ್ತಾ ಇದ್ದಾರೆ. ರಕ್ಷಾರಾಮಯ್ಯ ಪರವಾಗಿ ತಂದೆ ಎಂಆರ್ ಸೀತಾರಾಮ್ ಲಾಬಿ ನಡೆಸ್ತಾ ಇದ್ದಾರೆ. ಎಂಆರ್ ಸೀತಾರಾಮ್ ಲಾಬಿ ನಡೆಸ್ತಾ ಇರೋದು ಸಿಎಂ ಆಪ್ತರಾಗಿದ್ದಾರೆ ಕೂಡ ಎಂಎಲ್ಸಿ ಸೀತಾರಾಮ್ ಅವರು. ಈ ಬಾರಿ ಮಗನಿಗೆ ಲೋಕಸಭೆ ಟಿಕೆಟ್ ಅನ್ನ ಹೇಗಾದ್ರೂ ಕೊಡಿಸಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೂಡ ಭೇಟಿಯಾಗಿ ಲಾಬಿ ನಡೆಸಿದ್ದಾರೆ. ರಕ್ಷಾರಾಮಯ್ಯ ಗೆಲುವಿಗೆ ಪೂರಕ ವಾತಾವರಣ ಇದೆ ಅಂತ ಅವರು ವಾದ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ರಕ್ಷಾರಾಮಯ್ಯ ಯುವ ಕೋಟಾದ ಅಡಿಯಲ್ಲಿ, ಜೊತೆಗೆ ಯುವ ಕಾಂಗ್ರೆಸ್ನಲ್ಲಿ ತುಂಬಾ ಸಕ್ರಿಯವಾಗಿ ಇರುವವರು, ಸಂಘಟನೆಯನ್ನ ಮಾಡಿರೋರು, ಈ ಬಾರಿ ಹೇಗಾದ್ರೂ ಟಿಕೆಟ್ ಪಡ್ಕೊಳ್ಳೇಬೇಕು ಅಂತ ರಕ್ಷಾರಾಮಯ್ಯ ಪಟ್ಟು ಹಿಡಿದಿದ್ದಾರೆ. ಪುತ್ರನ ಪರವಾಗಿ ಇಲ್ಲಿ ಎಂಆರ್ ಸೀತಾರಾಮ್ ಅವರು ಲಾಬಿ ನಡೆಸ್ತಾ ಇದ್ದಾರೆ. ಖರ್ಗೆ ಅವರನ್ನು ಭೇಟಿಯಾಗಿದ್ದಾರೆ, ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ಈ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರಕ್ಕಾಗಿ ಮಗನ ಪರವಾಗಿ ಎಂಆರ್ ಸೀತಾರಾಮ್ ಲಾಬಿ ನಡೆಸ್ತಾ ಇರೋದು. ಎಂಎಲ್ಸಿ ಆಗಿದ್ದಾರೆ ಎಂಆರ್ ಸೀತಾರಾಮ್. ಸಿದ್ದರಾಮಯ್ಯನವರಿಗೆ ಆಪ್ತರು ಕೂಡ, ಖರ್ಗೆ ಅವರಿಗೂ ಆಪ್ತರು.